ಈಗ ಎಲ್ಲ ಸಿದ್ಧತೆಯೂ ಮುಗಿದಿದೆ. 18, 19, 20 ನಿನ್ನೆ ತಾರಕ ಕಾರ್ಯಕ್ರಮ ಮುಗಿದಿದೆ. ಈಗ 19, 20 ಮಂಗಳವಾರ ಮತ್ತು ಬುಧವಾರ ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಇದು. ಹಬ್ಬದ ಒಂದು ದೇಹದೋಣಿ ಏನಿದ್ರು ಮಂಗಳವಾರ ಬುಧವಾರ ಈ 24 ಜಾತ್ರೆ ಏನಿದೆ ಅಲ್ಲ, ಇದು ಮಂಗಳವಾರ ಮತ್ತು ಬುಧವಾರ ಪ್ರಾರಂಭ ಆಗಿ ಬುಧವಾರ ಪ್ರಾರಂಭ ಆಗಿ ಸುಮಾರು 12ರಿಂದ 15 ಲಕ್ಷ ಜನ ಸೇರ್ತಾ ಇದ್ದಾರೆ. ಈಗ ಪೆಂಡಲ್ ಕೆಲಸ ಮುಗಿದಿದೆ. ಬಂದಂಥ ಭಕ್ತಾದಿಗಳಿಗೆ ಈಗೇನು ನೀರಿನ ಚೇವರು, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಮಳೆಯ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯೂ ನಮ್ಮ ನಗರ ಪಾಲಿಕೆಯವರು ಎಲ್ಲ ಇಲಾಖೆಯವರು, ಸರ್ಕಾರಿ ಇಲಾಖೆಯವರು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿಯಿಂದಲೂ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಭಕ್ತರಿಗೆ ದರ್ಶನಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ? ಯಾವ ಥರ? ಧರ್ಮ ದರ್ಶನ ಒಂದು ರೋಲ್ ಇದೆ. ಆಮೇಲೆ 50 ರೂಪಾಯಿ ಟಿಕೆಟ್ ಮಾಡಿದ್ದೀವಿ ತುರ್ತು ದರ್ಶನಕ್ಕೆ. ಆಮೇಲೆ ಇನ್ನೊಂದು VIP ಪಾಸ್ ಮಾಡಿ, VIP ಪಾಸು ಟಿಕೆಟು ಒಂದೇ ರೋನಲ್ಲಿ ಬರ್ತಾರೆ. ಧರ್ಮ ದರ್ಶನಕ್ಕೆ ಅವ್ರಿಗೆ ಬೇರೆ ಒಂದು ರೋಲ್ ಇದೆ. ಎಲ್ಲರಿಗೂ ಭಾಳ ನಮ್ಮ ಪೊಲೀಸ್ ಟ್ರಾಫಿಕ್ ಅವರು ಬಂದೋಬಸ್ತ್ ಪ್ರೋಗ್ರಾಮ್ ವ್ಯವಸ್ಥೆ ಮಾಡಿದ್ರು ಸರ್. ಸಾಂಸ್ಕೃತಿಕ ಕಾರ್ಯಕ್ರಮಗಳು 14 ದಿವಸ ನಡೀತಾ ಇದ್ದವು. ಕುಸ್ತಿ 3 ದಿನ ನಡೀತಾ ಇದ್ದವು. ಇದರಲ್ಲಿ ರೇಣುಕಾ ಮಂದಿರದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಆಮೇಲೆ ಕೂರಿ ಉಡ್ಡಿ ಕಾಳಗ 2 ದಿವಸ ಮುಗೀತು, 3 ದಿನನೂ ಮುಗೀತು. ಈಗೇನಪ್ಪ ದೇವಸ್ಥಾನ ಸುತ್ತಮುತ್ತ ಎಲ್ಲ ಬಳಿ ಅಂಗಡಿ, ಸ್ಟೇಷನರಿ ಅಂಗಡಿ ಪ್ರತಿಯೊಬ್ಬರಿಗೆ ಈಗಾಗಲೇ ಅದೊಂದು ಸಬ್ ಕಮಿಟಿ ಮಾಡಿದ್ರು. ಅವರೆಲ್ಲರಿಗೂ ಅದನ್ನು ನೋಡ್ಕೊಂತಾರೆ. ಈ ಭಕ್ತಾದಿಗಳು ಇವಾಗ ಅದು ಏನು ಬೇವಿನ ಇದನ್ನು ಮಾಡ್ತಾರೆ, ಅಡಿಕೆ ಮಾಡ್ತಾರಲ್ಲ, ಅರೆಬೆತ್ತಲೆ ಸೇವೆ ಅವ್ರೇನು ಮಾಡೋದಿಲ್ಲ. ಒಂದು ಪಕ್ಷ ಮಾಡಿದ್ರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ರೂಮ್ ಕೊಡ್ತಾರೆ, ಅವ್ರು ಅದನ್ನು ನೋಡ್ಕೊಂತಾರೆ. ಆ ಥರ ಭಕ್ತರಿಗೆ ಏನಂತ ಸಂದೇಶ ಹೇಳ್ತೀರ? ಅರೆಬೆತ್ತಲೆ ಅಂದರೆ ಬಟ್ಟೆ ಹಾಕೊಂಡಿರ್ತಾರೆ ಒಳಗೆ, ಮೇಲೆ ಬೇನ್ ಸೊಪ್ಪು ಕಟ್ಕೊಂಡಿರ್ತಾರೆ. ಮೊದಲೆಲ್ಲ ಬರೀ ಬತ್ತಲದಲ್ಲೇ ಬೇನ್ ಸೊಪ್ಪು ಹಾಕ್ಯಂತಾರಂತ ಒಂದು ವಾಡಿಕೆ ಇತ್ತು. ಆ ವಾಡಿಕೆ ಇಲ್ಲ. ಒಳಗೆ ಬಟ್ಟೆ ಇರ್ತದೆ, ಅದು ಬಟ್ಟೆ ಮೇಲೆ ಬೇನ್ ಸೊಪ್ಪು ಹಾಕ್ಕೊಂಡು ಬರ್ತಾರೆ. ಆ ಥರ ಮಾಡಬಾರ್ದು ಅಂತ ನಾವು ಡೈರೆಕ್ಷನ್ ಕೊಡ್ಬೇಕು. ಯಾವ ಕಾರಣಕ್ಕೂ ಬಟ್ಟೆ ಇಲ್ದಲೇ ಧರಿಸ್ಕೊಂಡು ಅಗರಬತ್ತಿನ ಸೇವೆ ಮಾಡೋಕ್ಕೆ ಅವಕಾಶ ಇಲ್ಲ. ಇವೆಲ್ಲ ಫ್ಲೆಕ್ಸ್ಗಳು ಕೊಡಬೇಕು. ಫ್ಲೆಕ್ಸ್ಗಳು ಎಲ್ಲ ಫಿಕ್ಸ್ ಮಾಡ್ತಾರೆ. ಈಗ 17ರಿಂದ 23ನೇ ತಾರೀಕುವರೆಗೆ ಕಮಾನ್ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೀತದೆ. ಅದೇ ರೀತಿ ಈ ವರ್ಷ ಕೂಡ ನಡೀತಾ ಇದೆ. 17ನೇ ತಾರೀಕು ಮಾರ್ಚಿಂದ 23ನೇ ತಾರೀಕು ಮಾರ್ಚ್ವರೆಗೆ ನಮಗೆ ಸುಮಾರು 3ರಿಂದ 4 ಲಕ್ಷ ಜನ ಬಂದು ಹೋಗ್ಬೋದು ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಈಗಾಗಲೇ ನಗರದ ಎಲ್ಲ ಕಡೆ ಒಂದು 16 ಕಡೆ ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡಿದ್ದೇವೆ. ಇದು ಚುನಾವಣಾ ನಿಮಿತ್ತ ಇರುವ ಚೆಕ್ ಪೋಸ್ಟ್ಗಳ ಜೊತೆಗೆ ಕೂಡ ಇದನ್ನು ಕೂಡ ಹಾಕ್ಕೊಂಡಿದ್ದೇವೆ. ಎಲ್ಲೆಲ್ಲಿ CCTV ಬೇಕು, more than 200 CCTVಗಳ ಕಣ್ಗಾವಲನ್ನು ಕೂಡ ಇಟ್ಟಿದ್ದೇವೆ. ನಮ್ಮ ಮ್ಯಾನ್ ಆ್ಯಂಡ್ ಆಫೀಸರ್ಸ್ ಕೂಡ ಎಲ್ಲ ಕಡೆ ಡಿಪ್ಲಾಯ್ ಮಾಡಿದ್ದೇವೆ. ಅದಲ್ಲದೆ ಇಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಆಗಬಾರ್ದು ಅಂತ ಪ್ರತ್ಯೇಕವಾದ ಸರದಿಗಳನ್ನು ಕೂಡ ಲೈನ್ ಹಾಕಿಯನ್ನು ಕೂಡ ಮಾಡಲಾಗಿದೆ. ಅದಲ್ಲದೆ ಏನು ಇಲ್ಲಿ ಪ್ರಾಣಿ ಬಲಿ ಬೇರೆ ತರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಕೂಡ ಇದ್ರ ಬಗ್ಗೆ ಈಗಾಗಲೇ ಅರಿವು ಮೂಡಿಸಲಾಗಿದೆ. ಅದಲ್ಲದೆ ಯಾವುದ್ಯಾವ ರೀತಿಯಾದ ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಬೇಕು ಅದೆಲ್ಲವನ್ನು ಕೂಡ ನಮ್ಮ ನನ್ನ ಸಿವಿಲ್ಸಲ್ಲಿ ಮಾಡಿರೋದು. ಮತ್ತು ಯಾರು ಕೂಡ ಬೇರೆಯವರಿಗೆ ತೊಂದರೆ ಕೊಡೋದಾಗಲಿ, ಹೆಣ್ಣುಮಕ್ಕಳಿಗೆ ಬೇರೆ ಥರ ಯಾವುದೇ ಘಟನೆ ನಡೆದರೂ ಕೂಡ ಇಮಿಡಿಯೇಟಾಗಿ ಅಟೆಂಡ್ ಮಾಡುವ ರೀತಿಯಲ್ಲಿ ಎಲ್ಲ ರೀತಿಯಿಂದ ಟ್ರಾಫಿಕ್ ರಿಲೇಟೆಡ್ ಈಗಾಗಲೇ ನಾವು ಮೊದಲನೇ ತಮಗೆ ಪ್ರೆಸ್ ನೋಟ್ ಕೂಡ ಕೊಟ್ಟಿದ್ದೇನೆ. ಒನ್ ವೇ ಕೆಲವು ರೋಡ್ಸನ್ನು ನಾವು ಒನ್ ವೇ ಮಾಡ್ಕೊಂಡಿದ್ದೇವೆ. ನಿಗದಿತ ಪ್ರದೇಶಗಳಲ್ಲಿ ಪಾರ್ಕಿಂಗ್ನ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಿಗದಿತ ಮಾಡಿಸಿ, ಅದಲ್ಲದೆ ನಾವು ಅದಕ್ಕೆ ಪ್ರತ್ಯೇಕವಾಗಿ ಗೂಗಲ್ ಮ್ಯಾಪಿಂಗ್ ಮಾಡಿ ಅದನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಸೊ ದಟ್ ಜನರಿಗೆ ಎಲ್ಲಿ ಪಾರ್ಕಿಂಗ್ ಇದೆ, ಎಲ್ಲಿ ಪಾರ್ಕಿಂಗ್ ಮುಗಿದಿದೆ ಅಂತ ಕೂಡ ಅವರಿಗೆ ಗೊತ್ತಾಗುತ್ತೆ. ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಒನ್ ವೇ ಜೊತೆಗೆ ಕೆಲವು ಕಡೆ ನಿರ್ಬಂಧ ಕೂಡ ಮಾಡಿದ್ದೇವೆ. ನಿಮ್ಗೆ ಈಗಾಗಲೇ ನೋಡಿದಂಗೆ ಇಲ್ಲಿಂದ ಒಂದು 100 ಮೀಟರ್ಸ್ ಮುಂದೆ ಯಾವುದೇ ವೆಹಿಕಲ್ಸ್ನ ಅಲೋ ಮಾಡಿ ಸ್ಟಾಪ್ ಮಾಡಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ಜನ ಬಂದವರು ಸುಸಜ್ಜಿತವಾಗಿ, ಸರಿಯಾದ ರೀತಿಯಿಂದ, ಸುರಕ್ಷಿತವಾಗಿ, ಸುಗಮವಾಗಿ ಹಬ್ಬವನ್ನು ಮಾಡಬೇಕಂತ ನಮ್ಮ ಅರೆಬೆತ್ತ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅರೆಬೆತ್ತಲ ಪೂಜೆ ಅವೆಲ್ಲ ನಡೀತಾ ಇರ್ತದೆ. ಇದು ಮೂಢನಂಬಿಕೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಾವು ಈಗಾಗಲೇ ಹೇಳಿದ್ದೇವೆ. ಆ ಥರ ಇದ್ದರೆ ನಾವು ಖಂಡಿತ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ತೇವೆ ಮತ್ತು ಕ್ರಮ ವಹಿಸ್ತೇವೆ.